ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಮಕರ ಸಂಕ್ರಾಂತಿ. ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಜಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇವಾಗ ತಿಂಡಿ ಮಾಡಬೇಕು. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ. ಎಲ್ಲಿ ಅಂತ ಹೇಳಿ ಕೊನೆವರೆಗೂ ವ್ಲಾಗ್ನ ನೋಡಿ, ಖಂಡಿತ ಗೊತ್ತಾಗುತ್ತೆ. ಹಾಗೆ ತುಂಬ ದಿನ ಆಗಿತ್ತಲ್ವಾ, ದಿನ ಅನ್ನೋದಕ್ಕಿಂತ ತಿಂಗಳುಗಳೇ ಆಗೋಯ್ತು ನಾನು ವಿಡಿಯೋ ಸರಿಯಾಗಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅದೇನು ರೀಸನ್ ಅಂತ ಹೇಳ್ತಾ ಹೋಗ್ತೀನಿ. ಸೊ ಕೊನೆವರೆಗೂ ವ್ಲಾಗ್ನ ನೋಡಿ ಮಿಸ್ ಮಾಡಿದರೆ, ಹಾಗೆ ಹೊಸದಾಗಿ ಯಾರಾದರೂ ನನ್ನ ವ್ಲಾಗ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ಸೊ ನೋಡೋಣ. ಹಿಂದಿನ ದಿನವೇ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊತೀನಿ. ಅಂದರೆ ಇವತ್ತು ವಾರ ಮಾಡಬೇಕು ಅಂದರೆ ಹಿಂದಿನ ದಿನ ಮನೆ ಒರೆಸ್ಕೊಳ್ಳೋದು ಎಲ್ಲ ನೀಟಾಗಿ ಮಾಡ್ಕೊಳ್ಳೋದು ಎಲ್ಲನೂ ಮಾಡ್ಕೊಂಡಿರ್ತೀನಿ. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಅಂತೂ ಹಿಂದಿನ ದಿನವೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ. ಹಿಂದಿನ ದಿನ ನಾವು ನಾನ್ ವೆಜ್ ಕೂಡ ಏನೂ ಮಾಡಿರಲಿಲ್ಲ ಮನೆಯಲ್ಲಿ. ಸೊ ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಮುಗೀತು. ಇನ್ನು ಮಗನಿಗೆ ಸ್ಕೂಲಿಗೆ ರಜಾ ಇರೋದ್ರಿಂದ ನಾನೇ ಬೇಗ ಎದ್ದು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಮೊದಲು ದೀಪ ಹಚ್ಚಿಬಿಟ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಆಮೇಲೆ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಳ್ಳೋದು. ಇವಾಗ ತಿಂಡಿ ಮಾಡ್ಕೊತಾ ಇದೆ. ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ನನ್ನ ಮಗ ಮತ್ತು ನಮ್ಮ ಮನೆಯವರಿಬ್ಬರೂ ಕೂಡ ರೆಡಿ ಆಗೋದಕ್ಕೆ ಹೇಳೋಣ ಅಂತ. ಇವಾಗ ಹಸುಗಳಿರೋದ್ರಿಂದ ಏನಾದರೂ ಮನೆಗೆ ಲೇಬರ್ಗಳಿಗೆ ಬಂದಿದ್ದರೆ ತೋಟದ ಕೆಲಸಕ್ಕೆ ಅಂತ ಹೇಳಿಬಿಟ್ಟು, ಸೊ ಅವ್ರಿಗೆ ಹೇಳಿಬಿಟ್ಟು ನಾವು ನಮ್ಮ ಕೆಲಸ ಮುಗಿಸ್ಕೊಂಡು ಮನೆ ಕೆಲಸನ ಹೊರಡ್ತೀವಿ. ಅಂದರೆ ನಮ್ಮ ಮಾವಂಗೆ ತಿಂಡಿ ತಿನ್ನಿಸೋದು. ಸೊ ಅವ್ರದ್ದೇ 1 ಅವರ್ ಆಗುತ್ತೆ ನಮಗೆ ಕೆಲಸ, ಅಂದರೆ ನಮ್ಮ ಮನೆಯವ್ರಿಗೆ. ಸೊ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡ ತಕ್ಷಣ ನಾವು ಹೊರಡ್ಬಿಡ್ತಿದ್ವಿ. ಬಟ್ ಇವತ್ತು ಹಬ್ಬ ಆಗಿರೋದ್ರಿಂದ ಯಾವ ಲೇಬರು ಬಂದಿರಲಿಲ್ಲ. ಇನ್ನು ಹಸುಗಳಿಗೆ ನೀರು ಕುಡಿಸೋದು, ಅದಕ್ಕೆಲ್ಲ ಮೇವು ಹಾಕೋದು ಎಲ್ಲನೂ ಕೂಡ ಮಾಡಬೇಕಿತ್ತು. ಅದನ್ನು ಮಾಡ್ಕೊತಿದ್ರು. ಓಕೆ, ನಿಧಾನಕ್ಕೆ ಹೋಗೋಣ, ಏನೂ ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ನಾನು ತಿಂಡಿನೂ ಮಾಡಿಕೊಂಡೆ, ಜೊತೆಗೆ ಸಾಂಬಾರು ಕೂಡ ಮಾಡಿ ಇಟ್ಬಿಟ್ಟೆ. ಬಿಕಾಸ್ ಮಧ್ಯಾಹ್ನ ನಾವು ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ. ಬರ್ತಿದ್ದ ಹಾಗೇ ಇವತ್ತು ಶಾವಿಗೆ ಹೊತ್ತೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮ ಮನೆಯವ್ರು ಹೇಳ್ತಾನೆ ಇದ್ರು, ಎಷ್ಟು ದಿವಸದಿಂದ ಹೇಳ್ತಾನೆ ಇದೆಯಾ ಬಟ್ ಶಾವಿಗೆ ಹೊತ್ತೇ ಇಲ್ಲ ಅಂತ ಹೇಳಿ. ಇವತ್ತು ಹಬ್ಬ ಆಗಿರೋದ್ರಿಂದ ಒಂಥರ ಸ್ಪೆಷಲ್ಲಾಗಿ ಏನಾದರೂ ತಿಂಡಿ ಮಾಡ್ದಂಗೆ ಆಗುತ್ತೆ. ಎಲ್ಲರೂ ಕೂಡ ಪೊಂಗಲ್, ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಅಂತ ಹೇಳ್ತಾರೆ. ಬಟ್ ನನಗೆ ಅದು ಅಷ್ಟಾಗಿ ಇಷ್ಟ ಆಗಲ್ಲ. ಪೊಂಗಲೇ ಇಷ್ಟ ಆಗಲ್ಲ. ಸೊ ನಮ್ಮ ಮನೆಯಲ್ಲಿ ಯಾರು ಕೂಡ ಅಷ್ಟಾಗಿ ಇಷ್ಟಪಡೋದಿಲ್ಲ. ಅಂದರೆ ನನ್ನ ಮಗ, ನನ್ನ ಹಸ್ಬೆಂಡ್ ಯಾರು ಕೂಡ. ಹಾಗಾಗಿ ಇವತ್ತು ಶಾವಿಗೆ ಹೊತ್ತೋಣ ಅಂತ ಹೇಳಿಬಿಟ್ಟು ಸೊ ಅವರೆಲ್ಲರೂ ಕೂಡ ರೆಡಿ ಆಗೋದ್ರೊಳಗೆ ನಮ್ಮ ಮನೆಯವರು ಅವರು ಹಸು ಕೆಲಸ, ಅದ್ರ ಜೊತೆಗೆ ನಮ್ಮ ಮಾವವ್ರ ಕೆಲಸ ಎಲ್ಲ ಮುಗಿಸೋದ್ರೊಳಗೆ ನಾನು ಅಡುಗೆನೂ ಮಾಡಿ ಇಟ್ಬಿಟ್ಟು ಇವಾಗ ಆಲ್ರೆಡಿ ರೆಡಿ ಆದೆ. ಹೆಣ್ಮಕ್ಳಿಗೆ ಹೇಗೆ ಅಂದರೆ ಸೊ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಅಥವಾ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ವಾರ್ಡ್ರೋಬಲ್ಲಿ ಅಷ್ಟೊಂದು ಸ್ಯಾರಿಗಳಿರುತ್ತೆ. ಬಟ್ ನಮ್ಮ ಕಣ್ಣಿಗೆ ಅದು ಕಾಣಿಸೋದೇ ಇಲ್ಲ. ನನಗೂ ಕೂಡ ಅಷ್ಟೇ ಎಷ್ಟೋ ಸರಿ ಹಿಂಗಾಗಿದೆ. ನಿಮಗೂ ಹಂಗಾಗಿದೆಯಾ? ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಇತ್ತೀಚೆಗೆ ಯಾವುದು ಹೊಸ ಸ್ಯಾರಿ ಅಂತಲೇ ಪರ್ಚೇಸ್ ಮಾಡಿಲ್ಲ, ಸ್ಯಾರಿಗಳೇ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾ ಇರ್ತೀನಿ. ಸೊ ಇರೋದನ್ನೇ ಉಟ್ಕೊಳ್ಳೋ ಅಷ್ಟೊಂದಿದೆ ಅಂತ ಹೇಳ್ತಿರ್ತಾರೆ. ಬಟ್ ಪ್ರತಿ ಸರಿನೂ ಹೀಗೆ ಆಗ್ತಾನೆ ಇರುತ್ತೆ. ನನಗೇನೋ ಒಂಥರ ಅಯ್ಯೋ ಇದಾಲೆ ಬೇಜಾರಾಯಿತು, ಇದು ಚೆನ್ನಾಗಿಲ್ಲ, ಚೆನ್ನಾಗಿರುತ್ತೆ ಅಂತಲೇ ತೊಗೊಂಡಿರ್ತೀವಿ, ಪ್ರತಿಯೊಂದೂ ಇಷ್ಟಪಟ್ಟೆ ತೊಗೊಂಡಿರ್ತೀವಿ. ಬಟ್ ಆಮೇಲೆ ಅಯ್ಯೋ ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಕಾರಣಗಳನ್ನ ಕೊಡ್ತೀವಿ. ಸೊ ನಾನಂತೂ 1 ಇಯರಿಂದ ಬರೀ ಹಬ್ಬಗಳಿಗೆ ಬಿಟ್ಟರೆ ಮಧ್ಯದಲ್ಲಿ ಯಾವತ್ತೂ ಕೂಡ ಯಾವುದಾದ್ರೂ ಹೊಸ ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿಗಳನ್ನ ಪರ್ಚೇಸ್ ಮಾಡೇ ಇರಲಿಲ್ಲ. ತುಂಬ ರೇರಾಗಿ ಪರ್ಚೇಸ್ ಮಾಡ್ತಾಯಿದ್ದೆ. ಬಟ್ ಈ ಸರಿ ಅಂತೂ ಎಷ್ಟು ಸ್ಯಾರಿಗಳನ್ನ ಒಂದೇ ಸತಿ ತರಿಸ್ಕೊಂಡಿದ್ದೀನಿ ಅಂದರೆ, ಓ ಮೈ ಗಾಡ್, ನಿಜವಾಗ್ಲೂ ನಾನೇನಾ ಇಷ್ಟೊಂದು ಸ್ಯಾರಿಗಳನ್ನ ತಗೊಂಡಿರೋದು ಅಂತಲೇ ಅನಿಸಿದೆ. ಎಷ್ಟು ಸರಿ ಇವಾಗ ಒಂದೊಂದು ಸರಿ ಒಂದೊಂದು ಟ್ರೆಂಡಿಂಗಲ್ಲಿರುತ್ತೆ. ಸೊ ಒಂದ್ಸಲಿ ಸೆಮಿ ಮೈಸೂರು ಸಿಲ್ಕು ಅಥವಾ ಪ್ಯೂರ್ ಮೈಸೂರು ಸಿಲ್ಕು, ಇಲ್ಲ ಆರ್ಗೆನ್ಸಾ ಸ್ಯಾರೀಸು, ಬನಾರಸ್ಸು, ಸೊ ಈ ಥರ ಎಲ್ಲ ಇರುತ್ತೆ. ಬಟ್ ನಾನು ಆ ಕ್ಷಣಕ್ಕೆ ಅಟ್ಲೀಸ್ಟ್ ಒಂದಾದರೂ ಪಿಕ್ ಮಾಡಿ ಇಟ್ಕೊಂಡ್ರೆ ಓಕೆ, ಇದು ಆವಾಗ ಟ್ರೆಂಡ್ ಇತ್ತಲ್ವಾ ಅಂತನಾದರೂ ಅನಿಸುತ್ತೆ. ಬಟ್ ನನ್ನ ಹತ್ರ ಈಗ 1 ಇಯರಿಂದ ಅಂತೂ ಆ ಥರ ಯಾವುದಕ್ಕೂ ಕೂಡ ಸ್ಯಾರಿಗಳಿಗೆ ಬಂಡವಾಳ ಹಾಕ್ತಾ ಇರೋದ್ರಿಂದ, ತೊಗೊಳ್ದೇ ಇರೋದ್ರಿಂದ ನನ್ನ ಹತ್ರ ಅಷ್ಟೊಂದು ಇವಾಗ ಸ್ಯಾರಿನೇ ಇಲ್ವಲ್ಲ ಅಂತ ಅನ್ಸೋದಕ್ಕೆ ಶುರು ಆಗಿಬಿಟ್ಟಿತ್ತು. ಓಕೆ, ಎಷ್ಟೋ ಜನಕ್ಕೆ ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಬಿಕಾಸ್ ನಾವು ಶಾಪಲ್ಲೇ ಆದಷ್ಟು ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಅಲ್ವಾ.
ಯಾಕಂದರೆ ಯಾವ ಥರ ಇರುತ್ತೋ ಕ್ವಾಲಿಟಿ, ಕೆಲವೊಬ್ರದ್ದು ಪ್ಯೂರ್ ಅಂತಲೇ ಹೇಳಿ ಕೊಡ್ತಾರೆ, ಬಟ್ ಅಷ್ಟು ಪ್ಯೂರ್ ಇರೋದಿಲ್ಲ, ತುಂಬ ತೆಳು ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಸೊ ನಾನು ಖಂಡಿತವಾಗ್ಲೂ ಒಂದು ಪೇಜ್ ಬಗ್ಗೆ ಹೇಳ್ತೀನಿ, ಅದು ಸ್ಯಾರಿ ತೋರಿಸ್ದಾಗಲೇ ಹೇಳ್ತೀನಿ, ನಿಮಗೆ ಒಂದು ಕ್ಲಾರಿಟಿನೂ ಸಿಗುತ್ತೆ ಮತ್ತು ಅವ್ರ ಹತ್ರನೂ ಕೂಡ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ನಾನು ಇವಾಗ ನಿಮಗೆ ಲಾಸ್ಟು ನಿಮಗೆ ತೋರಿಸಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಲಾಸ್ಟ್ ಮೇ ತಿಂಗಳಲ್ಲಿ ನಮ್ಮ ಮನೆಯವ್ರು ನನಗೆ ಬರ್ತ್ಡೇಗೆ ಅಂತ ಹೇಳಿಬಿಟ್ಟು ಒಂದು ಪ್ಯೂರ್ ಮೈಸೂರು ಸಿಲ್ಕ್ನ ಶಾಪ್ಗೆ ಹಾಸನ್ ರತ್ನಂ ಸಿಲ್ಕ್ಗೆ ಕರ್ಕೊಂಡು ಹೋಗಿ ಒಂದು ಸ್ಯಾರಿನ ಕೊಡಿಸಿದ್ರು. ಅದು ಬಂದು 12,000. ಸೊ ಆ ಸ್ಯಾರಿ 12,000 ಕೊಟ್ಟು ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಅದು. ಬಟ್ ಬೇರೆ ಇವಾಗ ಒಂದು ಪೇಜಿಂದ ನಾನು ತರಿಸ್ಕೊಂಡೆ, ಬಟ್ ನಾನು ಹೊರಗಡೆ ಎಲ್ಲೂ ಕೂಡ ಅಷ್ಟಾಗಿ ಬೇರೆಯವ್ರ ಹತ್ರ ತರಿಸ್ಕೊಳ್ಳೋದಿಲ್ಲ, ನನಗೆ ಅಷ್ಟು ಕಂಫರ್ಟಬಲ್ ಇರ್ತಿರ್ಲಿಲ್ಲ. ರತ್ನಮಲ್ಲೇ ನಾನು ಪ್ರತಿಯೊಂದೂ ಕೂಡ ಸ್ಯಾರಿನ ಪರ್ಚೇಸ್ ಮಾಡ್ತಾಯಿದ್ದೆ. ಓಕೆ ಫೈನ್ ಅಂತ ಹೇಳಿಬಿಟ್ಟು ಇವಾಗ ಬೇರೆ ಪೇಜಿಂದ ತರಿಸ್ಕೊಂಡೆ, ಯಾಕಂದರೆ ಎಷ್ಟೋ ಜನ ಇವರು ರಿವ್ಯೂಸ್ನ ಹಾಕ್ತಾಯಿದ್ರು, ಅದೆಲ್ಲ ನೋಡಿದಾಗ ಓಕೆ ಫೈನ್ ಅಂತ ಅಂದ್ಬಿಟ್ಟು ನಾನು ಕೆಲವೊಂದು ಬುಕ್ ಮಾಡೋಣ ಅಂತ ಹೇಳಿ ಅವರು ಆಫರ್ ಬಿಟ್ಟಾಗ ನಾನು ಬುಕ್ ಮಾಡ್ಕೊಂಡಿದ್ದೆ 2 ಸ್ಯಾರಿನ. ಸೊ ಓಕೆ ಕ್ವಾಲಿಟಿ ತುಂಬಾ ಡಿಫ್ರೆನ್ಸ್ ಕಾಣಿಸ್ತು ನನಗೆ, ಶಾಪಲ್ಲಿ ರತ್ನಮಲ್ಲಿ ತೊಗೊಂಡಿದ್ಕು ಇವ್ರ ಹತ್ರ ತೊಗೊಂಡಿದ್ಕು. ಸೊ ಅದನ್ನು ನಿಮ್ಮ ಹತ್ರ ಎರಡನ್ನೂ ಇಟ್ಟು ನಿಮಗೆ ತೋರಿಸ್ದಾಗ ಗೊತ್ತಾಗುತ್ತೆ ಅದು ಕ್ವಾಲಿಟಿ ವೈಸ್ ಹೇಗೆ ಅಂತ ಹೇಳಿಬಿಟ್ಟು. ನೀವು ಕೂಡ ಬೇಕಾದರೆ ಅವ್ರ ಹತ್ರ ಬೈ ಮಾಡಬಹುದು. ಸೊ ಆದಷ್ಟು ಬೇಗ ಆ ವಿಡಿಯೋನ ಖಂಡಿತ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗಂತಲೇ ಇದ್ದೀನಿ, ಕೆಲಸಗಳ ಮಧ್ಯೆ ನಾನು ಮರೆತೇ ಹೋಗ್ತಾ ಇದ್ದೀನಿ. ಇವಾಗ ಬ್ಲೌಸ್ಗಳಂತೂ ಹೊಲಿಯೋದಕ್ಕೆ ಎಷ್ಟಿದೆ ಅಂದರೆ, ಸೊ ಬ್ಲೌಸ್ಗಳನ್ನೆಲ್ಲನೂ ಕೂಡ ತುಂಬಾ ಸ್ಟಾಕ್ ಹಾಗೆ ಇಟ್ಕೊಂಡ್ಬಿಟ್ಟಿದೆ, ಹೊಸ ಸ್ಯಾರಿಗಳ್ದಾಗಿರ್ಬೋದು. ಬ್ಲೌಸು ಹೊಲ್ಕೊಂಡಿಲ್ಲ ಅಂತ ಅಂದರೆ ಸ್ಯಾರಿಗಳು ಇಟ್ಕೊಂಡು ಕೂಡ ಏನು ಮಾಡೋದಕ್ಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲನೂ ಕೂಡ ಹೊಲ್ಕೊಳ್ಳೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಆದಷ್ಟು ಬೇಗ ಸ್ಯಾರಿ ಬಗ್ಗೆ ಕನ್ಫರ್ಮೇಷನ್ ನಿಮ್ಗೆ ಹಾಕ್ತೀನಿ. ನಿಮಗೊಂದು ಓಕೆ ಇಂಥ ಪೇಜಲ್ಲಿ ತೊಗೋಬಹುದಲ್ವಾ ಅಂತಲೂ ಕೂಡ ಅನಿಸುತ್ತೆ. ಯಾಕಂದರೆ ಜಸ್ಟ್ ಮನೆ ಹತ್ರ ಬಂದ್ವಿ, ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಸೊ ಸಾಂಬಾರೆಲ್ಲ ಮಾಡಿಬಿಟ್ಟೆ ಹೋಗಿದ್ದೆ. ಸಾಂಬಾರು ಬಂದು ಚಿಲ್ಕವರೆಕಾಳು ಸಾಂಬಾರು ಮಾಡಿದ್ದೀನಿ, ಹಾಗೆ ಶಾವಿಗೆ ಮಾಡೋಣ, ಶಾವಿಗೆ ಹೊತ್ತೋಣ ಅಂತ ಹೇಳ್ಬಿಟ್ಟು ಇವತ್ತು. ಸೊ ತುಂಬ ದಿವಸದಿಂದ ಅನ್ಕೊತಾನೆ ಇದ್ದೀನಿ, ಬರೀ ನಾನ್ ವೆಜ್ ಅದು ಇದು ಅಂದ್ಕೊಂಡು ಶಾವಿಗೆ ಹೊತ್ತೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಹೇಗಿದ್ದರೂ ಇವತ್ತು ಚಿಲ್ಕವರೆಕಾಳು ಸಾರು ಮಾಡಿದ್ದೀನಿ. ದೇವಸ್ಥಾನದ ಕಾಯಿಗಳಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ವ, ಅದ್ರ ಜೊತೆಗೆ ಅದೇ ಕಾಯಿಗಳನ್ನ ಹಾಕಿ ಕಾಯಿ ಹಾಲು ಮಾಡಿ ಸೊ ಶಾವಿಗೆ ಹೊತ್ತೋಣ ಅಂತ. ಇವಾಗ ಮೊದಲು ಶಾವಿಗೆ ಹೊತ್ತೋದಕ್ಕೆ ನೀರೆಲ್ಲ ಕಾಯೋದಕ್ಕೆ ಮಡಗಿ, ಸೊ ಆಮೇಲೆ ಬೆಲ್ಲ ಎಲ್ಲ ಕರಗೋದಕ್ಕೆ ಹಾಕಬೇಕು. ಸೊ ಬನ್ನಿ ಕಂಟಿನ್ಯೂ ಮಾಡ್ತೀನಿ, ಟೈಮ್ ಆಗುತ್ತೆ, ಆಲೇ 1:15 ಆಯಿತು. ಸೊ ಬೇಗ ಬೇಗ ನಾನು ಕೂಡ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು. ಎಲ್ಲ ದೇವಸ್ಥಾನದ್ದು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆ ಹಬ್ಬದ ದಿನ ಹೋಗಿದ್ದರಿಂದ ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದನೂ ಕೂಡ ಸಿಕ್ತು. ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಪ್ರಸಾದ ಎಲ್ಲ ತಿಂದಿದ್ರಿಂದ ಸ್ವಲ್ಪ ಮಟ್ಟಿಗೆ ಓಕೆ ಅಂತ ಅನ್ನಿಸ್ತು. ಅಲ್ಲೆಲ್ಲೂ ಕೂಡ ಸ್ಟಾಪ್ ಮಾಡಿದಿರ ಸೀದಾ ಮನೆಗೆ ಬಂದು, ಯಾಕಂದರೆ ಶಾವಿಗೆ ಹೊತ್ತಲೇಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಲ್ವಾ ಇವತ್ತು, ಹಾಗಾಗಿ ಅಲ್ಲೆಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಅಲ್ಲಿ ಏನೂ ಕೂಡ ಸ್ನ್ಯಾಕ್ಸ್ ಅಂತ ಐಟಮ್ನೂ ತಿನ್ನಲಿಲ್ಲ. ಇವಾಗ ಕಾಯಿ ಹಾಲಿಗೆ ಕಾಯಿ ತುರಿ ಎಲ್ಲ ತುರ್ಕೊಂಡು, ಸೊ ಅದನ್ನೆಲ್ಲ ರುಬ್ಕೊಂಡು, ಹಾಗೆ ಬೆಲ್ಲನೂ ಕೂಡ ಕರ್ಗೋದಕ್ಕೆ ಹಾಕಿದ್ದೀನಿ. ಸೊ ಸ್ವಲ್ಪ ಬೆಲ್ಲ ಕಡಿಮೆ ಇತ್ತು, ನಾನು ನೋಡ್ಕೊಂಡಿರಲಿಲ್ಲ. ಬೆಲ್ಲನ ಇದ್ದಷ್ಟು ಕರ್ಗೋದಕ್ಕೆ ಹಾಕಿದ್ದೀನಿ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಕಲಿಸ್ಕೊಂಡ್ರೆ ಆಗುತ್ತೆ, ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಸಂಜೆಗೆ ಬೇಕಾದರೆ ಕಾಯಿ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಸಂಜೆ ಒಂದು ಸಾರಿ ಬೆಲ್ಲ ತರಿಸ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಮಾಡ್ಕೊಬೇಕು. ಯಾಕಂದರೆ ಸ್ವಲ್ಪ ಇದೆ ಬೆಲ್ಲ, ಅದು ಅಷ್ಟು ಸ್ವೀಟ್ ಬರೋದಿಲ್ಲ. ಹಚ್ಚ ಬೆಲ್ಲ ಆದರೆ ಸ್ವೀಟ್ ಬರುತ್ತೆ, ಬಟ್ ಇದು ಹಚ್ಚ ಬೆಲ್ಲ ಅಲ್ಲ, ಏನು ಸ್ವಲ್ಪ ಒಂಥರ ಉಂಡೆ ಬೆಲ್ಲದೆಲ್ಲ ಅರ್ಧ ಥರ ಬರುತ್ತಲ್ವ, ಸೊ ಆ ಥರ ಬೆಲ್ಲ. ಅದು ಒಂದು ಸ್ವಲ್ಪ ಸಕ್ಕರೆ ಥರ ಅನಿಸುತ್ತೆ, ಅದು ಅಷ್ಟು ಬೆಲ್ಲದ ಥರ ಫೀಲ್ ಕೊಡೋದೇ ಇಲ್ಲ, ಬಟ್ ಇದ್ದಿದ್ದೇ ಅದು. ಸೊ ಅದನ್ನೇ ಹಾಕಿ ಮಾಡ್ಕೊಂಡಿದ್ದೀನಿ. ನಾವು ಶಾವಿಗೆ ಹೊತ್ತೋಣ ಅಂತ ಹೇಳಿ ಕರೆಂಟ್ ಸ್ಟವ್ನಲ್ಲೇ ಬೇಯೋದಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಬೆಂದಿತ್ತು ಕೂಡ. ಸೊ ಮಗ ಅಂತೂ ಶಾವಿಗೆ ನಾನು ತಿನ್ನಲ್ಲ ಅಂತ ಹೇಳಿ ಅವನು ನನಗೆ ಅಕ್ಕಿ ಹಾಕ್ಕೊಡಿ ಅಂತ ಹೇಳ್ದ. ಸೊ ಅವನೊಬ್ಬಂಗೆ ಅಕ್ಕಿ ಹಾಕ್ತೆ, ರೈಸ್ ಮಾಡಿದ್ದೀನಿ ಅವನಿಗೆ. ಸೊ ಅವನು ಹಾಗೇ ಯಾವುದಾದ್ರೂ ಒಂದು ಸ್ಪೆಷಲಾಗಿ ಏನಾದ್ರು ಮಾಡ್ತೀವಿ ಅಂದರೆ ಅದನ್ನು ತಿನ್ನೋದೇ ಇಲ್ಲ. ಸೊ ಈಗಿನ ಕಾಲದ ಮಕ್ಳುಗಳಿಗಂತೂ ಹಿಂದಿನ ಫುಡ್ಡು ಯಾವುದೂ ಕೂಡ ಹಿಡಿಯೋದಿಲ್ಲ. ಸೊ ಓಕೆ ಅಂತ ಹೇಳಿ ಅವನಿಗೆ ರೈಸ್ ಮಾಡಿಕೊಟ್ಟೆ. ಇನ್ನು ನಾನು ನಮ್ಮ ಮನೆಯವರು ಇಬ್ಬರಿಗೇ ಮಿಕ್ಕಿದ್ರೆ ಸಾಯಂಕಾಲಕ್ಕೆ ಇದನ್ನೇ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಏನು ಮಾಡಿರಲಿಲ್ಲ. ಯಾಕಂದರೆ ಯಾರೂ ಇರಲಿಲ್ಲ ಅಲ್ಲ, ನಾವಿಬ್ಬರೇ, ಅಂದರೆ ನಮ್ಮ ಮಾವ ಒಬ್ಬರು,
ಸೊ ನಾವು ಇನ್ನು ನಮ್ಮ ಮಾವನು ಜಾಸ್ತಿ ಏನು ತಿನ್ನೋದಕ್ಕೆ ಹೋಗಲ್ಲ, ಒಂದು ಸ್ವಲ್ಪನೇ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಹೊತ್ಕೊಂಡಿದ್ದೀನಿ. ಇವಾಗ ಕೆಲವೊಬ್ಬರು ಕಾಯಿನ ಹಾಗೇ ಕಾಯಿ ಹಾಲನ್ನ ಮಾಡ್ಕೊತಾರೆ, ಬಟ್ ನನಗೆ ಅದು ಕಾಯಿ ಕಾಯಿ ಥರ ಸಿಗುತ್ತೆ ಅಲ್ವಾ ಬಾಯಿಗೆ, ಅದು ಅಷ್ಟು ಇಷ್ಟ ಆಗಲ್ಲ, ಎದೆಯಲ್ಲಿ ನಿಂತ್ಕೊಂಡಂಗಾಗುತ್ತೆ. ಸೊ ಅದನ್ನು ಸೋಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರುಬ್ಬಿರೋದನ್ನು ನೀಟಾಗಿ ಸೋಸಿ, ಮತ್ತು ಏನು ಬೆಲ್ಲದ ತೆಗೆದಿದ್ದೆ ಅಂದರೆ ಕರ್ಗೋದಕ್ಕೆ ಹಾಕಿದ್ದೆ, ಸೊ ಅದನ್ನು ಕೂಡ ಸೋಸಿ ಬಿಟ್ಟಿದ್ದೆ. ಸೊ ಎಷ್ಟಾಗುತ್ತೆ ಅಷ್ಟು ಸಪ್ಪೆ ಎಲ್ಲ ನೋಡಿಕೊಂಡು ಮಾಡೋಣ ಅಂತ. ಇವಾಗ ಸಾಂಬಾರು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ಮನೆಯವ್ರು ಕೂಡ ಬಂದರು. ಮೊದಲು ನಾವು ಊಟ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಕಾಯಿ ಹಾಲು ಬಿಟ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.